ವೆಲ್ಕಮ್ ಟು ಭರತ್ ಸಿವಿಲ್ ಕಾಂಟ್ರಾಕ್ಟ್ರು. ನಾನು ಏನು ತೋರಿಸ್ತಾ ಇದ್ದೇನೆ ಅಂದರೆ ಇವತ್ತಿನ ಲಾಗಲ್ಲಿ ಗೋಡೆ ಕಟ್ಟೋದು ಹೇಗಂತ ತೋರಿಸ್ತಾ ಇದ್ದೀನಿ. ಗೋಡೆಗೆ ಎಷ್ಟು ಮಡ್ಡಿ ಹಾಕಬೇಕು, ಎಷ್ಟು ಇಂಚ್ ಮಡ್ಡಿ ಹಾಕಬೇಕು, ಆ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ. ಗೋಡೆಗೆ ದಾರ ಕಟ್ಬಿಟ್ಟೆ ಕಟ್ಟಬೇಕು, ಯಾಕಂದರೆ ಸೆಂಟ್ರಲ್ ಬೆಂಡ್ ಆಗುತ್ತೆ. ಕರೆಕ್ಟಾಗಿ ಅರ್ಧ ಇಂಚಷ್ಟೇ ಮಡ್ಡಿ ಹಾಕಬೇಕು, ಇಲ್ಲಾಂದರೆ ಕಟ್ಟಡ ಗಟ್ಟಿ ಬರಲ್ಲ. ನೋಡ್ರಿ ಹೇಗಿದೆ ಫಿನಿಶಿಂಗ್ ನಮ್ಮ ಕಟ್ಟಡ. ಇದು 30-40 ಸೈಟಲ್ಲಿ ಮೇಲ್ಗಡೆ 2 ಚದರ ರೂಮ್ ಕಟ್ತಾಯಿದ್ದೀವಿ. ಅದರಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಅಂತೂ ಮಾಡಿದ್ದೀವಿ. ಕಟ್ಟಡ ನೋಡಿ ಹೇಗಿದೆ. ಎಲ್ಲ ಕೋರ್ಸಲ್ಲೂ ಬರೀ ಅರ್ಧ ಇಂಚಷ್ಟೇ ಇಟ್ಟಿದ್ದೀವಿ. ಈ ಥರನೇ ಕಟ್ಟಬೇಕು ಕಟ್ಟಡ. ಮಡ್ಡಿ ಸಿಮೆಂಟ್ ಜಾಸ್ತಿ ಹಾಕಿದರೆ ಬಿಗಿ ಬರಲ್ಲ. ನೋಡಿ ಎಲ್ಲ ಕೋರ್ಸು ಫುಲ್ಲು ಎಲ್ಲಕ್ಕೂ ಅರ್ಧ ಇಂಚಷ್ಟೇ ಹಾಕಿರೋದು ನಾವು. 4 ಇಂಚ್ ಗೋಡೆ ನೋಡಿ. ಫಿನಿಶಿಂಗ್ ಈ ಥರ ಇರಬೇಕು ಯಾವತ್ತು. ಪ್ಲಾಸ್ಟಿಂಗಲ್ಲಿ ಬರೀ ಅರ್ಧ ಇಂಚಷ್ಟೇ ತೋರಿಸ್ಬೇಕು. ಇಲ್ಲಾಂದರೆ ನೀವು ಕಟ್ಟಡ ನೀಟಾಗಿ ಕಟ್ಕೊಳ್ಳಿಲ್ಲ ಅಂದರೆ ಪ್ಲಾಸ್ಟಿಂಗಲ್ಲಿ ತುಂಬ ದಪ್ಪ ಬಂದ್ಬಿಡುತ್ತೆ. ನೋಡಿ ಒಳಗಡೆನೂ ಲೆವೆಲ್ ಇದೆ, ಹೊರಗಡೆನೂ ಲೆವೆಲ್ ಇದೆ. 9 ಇಂಚ್ ವಾಲು ಒಳಗಡೆನೂ ಲೆವೆಲ್ ಇದೆ. ಅಷ್ಟು ನೀಟಾಗಿ ಕಟ್ಟಿದ್ದೀವಿ ನಾವು. ಆ ಥರ ಎಲ್ಲ ವಾಯ್ಸ್ ಓವರ್ ಮಾಡಲ್ಲ. ನೀವು ಕಟ್ಟಡ ಎಷ್ಟು ನೀಟಾಗಿ ಕಟ್ತಿರೋ ಅಷ್ಟು ಒಳ್ಳೆಯದು. ಯಾರಾಗಲಿ ಮೇಸ್ತ್ರಿ ಯಾರಾದರೂ ಆಗಲಿ ಕೆಲಸ ನೀಟಾಗಿ ಮಾಡಬೇಕು. ಕೆಳಗಡೆ 30-40 ಸೈಟಲ್ಲಿ ಕೆಳಗಡೆ 2 ಬೆಡ್ರೂಮ್ ಮಾಡಿದ್ದೀವಿ. ಅದನ್ನು ನಾಳೆ ವಿಡಿಯೋಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಟ್ಟಡದ ಕೆಲಸ ತೋರಿಸ್ತಿದ್ದೀವಿ. ನೋಡಿ ಎಷ್ಟು ನೀಟಾಗಿ ಮಾಡ್ಬೇಕು, ಕ್ಲೀನಾಗಿ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡದೇ ಇದ್ದರೆ ನಾವು ಗಾರರ ಹತ್ರ ಹೇಳಿಬಿಟ್ಟು ಇನ್ನೊಂದ್ಸರಿ ಮಾಡಿಸ್ತೀವಿ. 2 ಕೋರ್ಸಿಗೆ 3 ಕೋರ್ಸಿಗೆ ಸಾರಿಸ್ಬೇಕು ಮಡ್ಡಿ. ನೀರು ಹಾಕಿ ಸಾರಿಸ್ಬೇಕು, ಅವಾಗ ಕಟ್ಟಡ ಬಿಗಿ ಬರುತ್ತೆ. ಅದ್ರ ಪಕ್ಕದಲ್ಲಿ ಇದೊಂದು ತೂತ ಆಯ್ತು. ಇದು ಗ್ರೂ ಕಟ್ಟಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಕಟ್ಟಡನೂ ಚೆನ್ನಾಗಿ ಕಾಣಲಿ ಮತ್ತು ಪ್ಲಾಸ್ಟಿಂಗು ನೀಟಾಗಿ ಹಿಡೀಲಿ ಅಂತ ಮಾಡ್ತೀವಿ. ಯಾವತ್ತು ಒಳಗೆ ಹೊರಗೆ 9 ಇಂಚ್ ವಾಲಿಗೆ ಗ್ರೂ ಕಟ್ಟಿಂಗ್ ಮಾಡಲೇಬೇಕು. ಈ ಲೈನ್ ಮಾಡಿದ್ದೀವಲ್ಲ ಅದೇ ಗ್ರೂ ಕಟ್ಟಿಂಗ್ ಅಂದರೆ. 4 ಇಂಚ್ ವಾಲಿಗೆ ಮಾತ್ರ ಒಂದು ಸೈಡು ಲೈನ್ ಮಾಡಬೇಕು, ಆವಾಗ ಪ್ಲಾಸ್ಟಿಂಗ್ ಚೆನ್ನಾಗಿ ಹಿಡಿಯುತ್ತೆ. ಅರ್ಧ ಇಂಚು ಒಳಗೆ ಹೋಗುತ್ತೆ ನಾವು ಮಟ್ಗೋಲಲ್ಲಿ ಮಾಡಿದ್ರೆ. ನೋಡಿ ಇದು ಒಂದು ಸೈಡ್ ಮಾಡಿದ್ದೀವಿ ಅಷ್ಟೇ, 4 ಇಂಚ್ ಗೋಡೆಗೆ 2 ಕೋರ್ಸ್ ಇಟ್ಬಿಡ ಗ್ರೂ ಕಟ್ಟಿಂಗ್. ಮತ್ತು ನಾಳೆಗೆ ಮತ್ತೆ ಸಾರಿ ಹಾಕ. ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಭರತ್ ಸಿವಿಲ್ ಕನ್ಸ್ಟ್ರಕ್ಷನ್ ನೋಡ್ತಾ ಇರಿ.